ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಹಪಾಪಿ ವ್ಯಾಕುಲತೆ ಭಯ ಖಿನ್ನತೆ ಎಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಆ ಕಷ್ಟಗಳನ್ನ ಕಳಿಬೇಕಂದ್ರೆ ಒಂದು ಒಳ್ಳೆ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ನೀರಂತ ಕಷ್ಟ ಬಂದ್ಬಿಟ್ಟಿದೆ, ಯಾರೋ ಸಾಲ ಕೊಟ್ಬಿಟ್ಟಿದ್ದಾರೆ, ಬಂದು ಕುಂತ್ಕೊಂಡ್ಬಿಟ್ಟಿದ್ದಾರೆ, ಮನಸ್ಸು ಕದಡುತ್ತೆ. ಎಲ್ಲೋ ಒಂದ್ ಕಡೆ 10 ರೂಪಾಯಿ ಬರ್ತಾವ, ಒಂದು ಬಂಡಿ ತಗೊಂಡು ಹಾಕ್ಬಿಟ್ಟು ಅವ್ನು ಕಳಿಸ್ಬಿಟ್ರೆ ಶಾಂತ ರೀತಿಯಿಂದ ತೆಗೆದುಕೊಳ್ಳುವಂತಹ ಒಂದು ದೃಢ ನಿರ್ಣಯ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ, ಸುಖವನ್ನ ಪ್ರಾಪ್ತ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಜೀವನದಲ್ಲಿ ಸದಾ ಕಾಲ ಕಷ್ಟಗಳೇ ನಮ್ಮ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾವೆ. ಒಂದು ಬಿಟ್ರೆ ಒಂದು ದರಿದ್ರ ಕಷ್ಟ ಅನ್ನೋದು ಬರ್ತಾನೆ ಇರುತ್ತೆ. ಯಾಕಪ್ಪ ಈ ಕಷ್ಟ ಸಾಕಾಗೋಗಿದೆ. ನಾವೇ ಕಾಣ್ತೀವ ಈ ಕಷ್ಟಕ್ಕೆ? ಭಗವಂತ ಏನಾದರೂ ನಮಗೆ ಕಣ್ಣಿಗೆ ಬಿಡ್ತಾನೋ ಇಲ್ವೋ? ಸಹಜವಾದಂಥ ಪ್ರಶ್ನೆ ಮನುಷ್ಯನಿಗೆ. ನೋಡಿ, ಜೀವನದ ಯಾವುದೇ ಕ್ಷಣ ಕೂಡ ನಿರ್ಣಯದ ಕ್ಷಣ ಆಗಿರುತ್ತೆ. ನಿರ್ಣಯದ ಕ್ಷಣನೇ ಜೀವನ. ನಾವು ಇವತ್ತು ಮಾಡುವಂತಹ ನಿರ್ಣಯ ಏನಿದೆ ಅದು ಭವಿಷ್ಯದ ಸುಖ ಅಥವಾ ದುಃಖವನ್ನ ನಿರ್ಮಿತ ಮಾಡುತ್ತೆ. ಆ ನಿರ್ಣಯ ತಗೊಳ್ತೀವಿ ಇವತ್ತು, ಅದು ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಆಗ್ಬೋದು. ಬರೀ ಕೇವಲ ನಮಗಲ್ಲ, ನಿಮ್ಮ ಪರಿವಾರಕ್ಕೂ ಕೂಡ ಆ ನಿರ್ಣಯದಿಂದ ಭವಿಷ್ಯದಲ್ಲಿ ಸುಖ ಅಥವಾ ದುಃಖ ಸಿಗ್ಬೋದು. ಸಮಸ್ಯೆ ಬಂದ್ಬಿಡುತ್ತೆ ಮನುಷ್ಯನಿಗೆ, ಕಷ್ಟಗಳು ಏನೋ ಬಂದ್ಬಿಡುತ್ತೆ. ಬಂದಿದ ತಕ್ಷಣ ಮನಸ್ಸನ್ನ ವ್ಯಾಕುಲತೆ ಮಾಡ್ಕೊಂಡು ನಾವು ಒಂದು ಒಳ್ಳೆ ನಿರ್ಣಯ ತೆಗೆದುಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ಮನಸ್ಸಿಗೆ ಬಂದ್ಬಿಟ್ಟಿದೆ ಕಷ್ಟ. ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಹಪಾಪಿ ವ್ಯಾಕುಲತೆ ಭಯ ಖಿನ್ನತೆ ಎಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಆ ಕಷ್ಟಗಳನ್ನ ಕಳಿಬೇಕಂದ್ರೆ ಒಂದು ಒಳ್ಳೆ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ಈ ಮನಸ್ಸು ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಶುರು ಆಗಿರುತ್ತೆ. ಯುದ್ಧಗ್ರಸ್ತವಾಗಿರತಕ್ಕಂತಹ ಪೀಡನೆಯಿಂದ ಕೂಡಿರತಕ್ಕಂತಹ ಮನಸ್ಥಿತಿಯಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯ? ಈಗೂ ಯೋಚನೆ ಮಾಡಬೇಕು. ಮನಸ್ಸು ಯುದ್ಧ ಭೂಮಿ ಆದಾಗ ಯಾವುದೇ ರೀತಿಯಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳಲಾಗಲ್ಲ, ಅಷ್ಟು ಸುಲಭವಾಗಿ ಅದು ಬರೋದಿಲ್ಲ. ಅದಕ್ಕೆ ಹೇಳೋದು, ಯಾವುದೇ ಕಷ್ಟಗಳು ಏನೇ ಬಂದರೂ ಕೂಡ ನಾವು ಶಾಂತ ಮನಸ್ಥಿತರಾಗಿರಬೇಕು. ಆಗೊಂದು ನಿರ್ಣಯ ತೆಗೆದುಕೊಳ್ಬೇಕು, ಈ ಕಷ್ಟಕ್ಕೆ ಪರಿಹಾರ ಮಾಡಬೇಕು. ಆ ಶಾಂತತೆ ಇಲ್ಲ ಅಂದರೆ ಅದು ಪ್ರಮಾದಗಳು ಬೇರೆ ಆಗ್ತದೆ. ಶಾಂತ ರೀತಿಯಿಂದ ತೆಗೆದುಕೊಳ್ಳುವಂತಹ ಒಂದು ದೃಢ ನಿರ್ಣಯ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ, ಸುಖವನ್ನು ಪ್ರಾಪ್ತಿ ಮಾಡುತ್ತೆ. ಅದೇ ರೀತಿಯಲ್ಲಿ ಯುದ್ಧಗ್ರಸ್ತವಾಗಿರ್ತಕ್ಕಂತಹ ಮನಸ್ಸು ಅಂತಕ್ಕಂತಹ ಅಥವಾ ಶಾಂತಿ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸನ್ನು ಮಾತ್ರ ಶಾಂತಿ ಮಾಡ್ಲಿಕ್ಕೆ ನೀವು ಒಂದು ನಿರ್ಣಯ ತೆಗೊಳ್ತೀರಾ, ಅದು ಮುಂದೆ ದೊಡ್ಡ ಈ ಏನದು ಮುಳ್ಳಿನ ಗಿಡವಾಗಿ ಭಾಸವಾಗಿ ನಿಮ್ಮನ್ನು ಕಾಡುತ್ತೆ. ಇದನ್ನ ನೆನಪಿಡ್ತೀವಿ. ಕಷ್ಟ ಇದೆ, ನಷ್ಟ ಇದೆ, ದುಃಖನೂ ಇದೆ, ಸಮಸ್ಯೆನೂ ಇದೆ, ದರಿದ್ರನೂ ಇದೆ. ಒಂದು ಶತ್ರುಗಳಿಂದ ಕಷ್ಟ ಬರುತ್ತೆ, ಒಬ್ರಿಗೆ ದುಡ್ಡು ಕಾಸಿನ ಕಷ್ಟ ಬರುತ್ತೆ, ಒಬ್ರಿಗೆ ಆರೋಗ್ಯದ ಕಷ್ಟ ಬರುತ್ತೆ, ಏನಾದರೂ ಬರ್ಬೋದು. ಶಾಂತ ಸ್ಥಿತಿಯಿಂದ ಯೋಚನೆ ಮಾಡಿ ಒಂದು ನಿರ್ಣಯ ತೆಗೆದುಕೊಂಡು ಆ ಮನುಷ್ಯ ಆ ಒಂದು ಸಮಸ್ಯೆಗೆ ಕಷ್ಟಕ್ಕೆ ಪರಿಹಾರವನ್ನು ಹುಡುಕೊಳ್ಬೇಕು. ದಿಢೀರಂತ ಕಷ್ಟ ಬಂದ್ಬಿಟ್ಟಿದೆ, ಯಾರೋ ಸಾಲ ಕೊಟ್ಬಿಟ್ಟಿದ್ದಾರೆ, ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ಮನಸ್ಸು ಕದಡುತ್ತೆ. ಎಲ್ಲೋ ಒಂದ್ ಕಡೆ 10 ರೂಪಾಯಿ 20 ರೂಪಾಯಿ ಒಂದು ಬಡ್ಡಿ ತಗೊಂಡು ಹಾಕ್ಬಿಟ್ಟು ಅವ್ನು ಕಳಿಸ್ಬಿಟ್ರೆ ಭವಿಷ್ಯದಲ್ಲಿ ನೀವು ಹೋಗ್ತಾ ಇದ್ದೀರ ಕೆಟ್ಟ ದಾರಿಗೆ. ಇದಲ್ಲ, ಸ್ವಲ್ಪ ಸಮಯಾವಕಾಶ ಕೊಟ್ಟು ಶಾಂತ ರೀತಿಯಿಂದ ಹೇಗಾದರೂ ಮಾಡಿ ಅದನ್ನು ತೀರಿಸುವಂಥ ಪ್ರಯತ್ನ ಮಾಡಿದರೆ ಮುಂದೆ ನಿಮಗಿಂತ 20 ಬರ್ತಾ ಇರಲಿ. ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಹಾಗಂತ ಹೇಳಿ ಈ ಕಷ್ಟಗಳನ್ನು ತಾವು ಬಹಳಷ್ಟು ರೀತಿಯಲ್ಲಿ ಅನುಭವಿಸ್ತಾ ಇರ್ಬೋದು. ಇಂಥದ್ದೇ ಅಂತ ಹೇಳಲಿಕ್ಕಾಗಲ್ಲ. ಮನೆಯಲ್ಲಿ ಮಕ್ಕಳು ಮಾತು ಕೇಳಲ್ಲ, ಹೊಸದಾಗಿ ಮದುವೆ ಮಾಡಿದ ತಕ್ಷಣ ಮಕ್ಕಳು ಮನೆ ಬಿಟ್ಟು ಹೋಗಿರೋರು ಇರ್ತಾರೆ, ತಂದೆ ತಾಯಿ ವೃದ್ಧಾಪ್ಯರಾಗಿರ್ತಾರೆ, ನೋಡ್ಕೊಳೋರು ಇರೋದಿಲ್ಲ, ಆಸ್ತಿ ಸಂಬಂಧಿತವಾಗಿ ಬಾಧೆಗಳಾಗಿರುತ್ತೆ, ಜಗಳಗಳು ಕಲಹಗಳಂಥದ್ದು ನಡೆಯುತ್ತೆ. ಹಾಗೆ ಮನುಷ್ಯನಿಗೆ ಮಾನಸಿಕವಾದಂತಹ ಒಂದು ಪರಿಣಾಮ ಕೊಡ್ತಕ್ಕಂಥ ಕಷ್ಟಗಳು ಬರುತ್ತೆ. ಕೆಲಸದಲ್ಲಾಗಿರ್ಬೋದು, ವಿದ್ಯೆಲಾಗಿರ್ಬೋದು, ಜ್ಞಾನದಲ್ಲಾಗಿರ್ಬೋದು, ಎಂಥದ್ರಲ್ಲಾಗಿರ್ಬೋದು. ಈ ಒಂದು ಸ್ಥಿತಿಗಳಿಂದ, ಈ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರಬೇಕು. ಏನು ಮಾಡಿದ್ರೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದಾದರೆ ನೋಡಿ, ನಾನೊಂದು ನಿಮಗೆ ತಂತ್ರ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. 7 ಅರಳಿ ಎಲೆಗಳು ಈ ತಂತ್ರಕ್ಕೆ ಬಹಳ ಅವಶ್ಯಕತೆ ಇದೆ. ಶನಿವಾರದ ದಿವಸ 2 ಕಡ್ಡಿ ತಗೊಳ್ಳಿ, ಹೋಗಿ ಬೆಳಿಗ್ಗೆ
ಪೂಜೆ ಮಾಡಿ ಆ ಒಂದು ಅರಳಿ ಮರದಿಂದ 7 ಅರಳಿ ಎಲೆಯನ್ನು ತೆಗೆದುಕೊಂಡು ಬಂದು ತಂದಿರುವಂತಹ ಎಲೆಯನ್ನು ಶುದ್ಧವಾಗಿ ತೊಳೆದು ಸಿಂಧೂರವನ್ನು ಹಚ್ಚಿ ಆ ಸಿಂಧೂರದಲ್ಲಿ ಸ್ವಸ್ತಿಕ್ ಗುರುತನ್ನು ಹಾಕಿ ಅಂದಾಜು ನಿಮ್ಮ ಎತ್ತರದಷ್ಟು ದಾರವನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಈ ಮಾವಿನ ಸೊಪ್ಪು ನಾವು ಹೇಗೆ ಪೋಣಿಸ್ತೀವಿ, ಡೋರ್ಗೆ ಹಾಕ್ತೀವಲ್ಲ, ಬಾಗಿಲಿಗೆ ಹಾಕೋಕ್ಕೆ, ಆ ರೀತಿ ಅರಳಿ ಎಲೆಯನ್ನು ಪೋಣಿಸ್ಬಿಟ್ಟು ಮಹಾಲಕ್ಷ್ಮಿ ಈ ದೇವಿಗೆ ಇದನ್ನು ಅರ್ಪಣೆ ಮಾಡಿ. ಅಂದರೆ ಬಾಗಿಲಿಗೆ ಹೇಗೆ ತೋರಣ ಕಟ್ತೀವೋ ಆ ರೀತಿಯಲ್ಲಿ ಮಾಡಿ ಮಹಾಲಕ್ಷ್ಮಿ ದೇವಿಗೆ ಅಥವಾ ಮಹಾಲಕ್ಷ್ಮಿ ಚಿತ್ರಪಟಕ್ಕೆ ನೀವು ಅರ್ಪಿಸಿ. ಇದನ್ನು 7 ಅಥವಾ 9 ಶನಿವಾರ ಮಾಡಿ, ಶನಿವಾರ ಮಾಡಿ. ಯಾರಾದರೂ ಕುಟುಂಬದಲ್ಲಿ ಒಬ್ಬರು ಜವಾಬ್ದಾರಿ ತೊಗೊಂಡು ಮಾಡಿ, ಅಥವಾ ಕುಟುಂಬದಸ್ಥರು ಯಾರಾದರೂ ಮಾಡಿಕೊಂಡು 7 ಅಥವಾ 9 ಶನಿವಾರ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಗೆ ನಿಮಗೆ ಏನು ಬಂದಿದೆ, ವಿಪತ್ತು, ಆಪತ್ತು, ಕಷ್ಟ, ಈ ದಾರಿದ್ರ್ಯತೆ ಅನ್ನೋದು, ಆ ಕಷ್ಟಗಳಿಂದ ಹೊರಗಡೆ ಬರ್ತೀರ, ಸುಖದ ಜೀವನ ಪ್ರಾಪ್ತಿ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಇಲ್ಲ. ಬಂದಿರತಕ್ಕಂಥ ದರಿದ್ರ ಸಮಯ ಕಳೆಯುತ್ತೆ, ಆ ಕಷ್ಟಕ್ಕೆ ಒಂದು ಪರಿಹಾರ ಸಿಗುತ್ತೆ. ಜೀವನ ಸುಖಮಯವಾಗಿ ನಡೆಸ್ಕೊಳ್ಬೇಕಂತಂದ್ರೆ ನಿಮ್ಮ ನಿರ್ಣಯದಲ್ಲಿ ಇರುತ್ತೆ. ಅದು ನೀವು ಯಾರೋ ಬದಲಾವಣೆ ಮಾಡುವಂಥದ್ದಲ್ಲ. ನೀವು ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ವಿಚಾರ, ನಿರ್ಣಯ, ಒಳ್ಳೆಯ ವಿಷಯ ಸ್ಥಿತಿಗಳಿದ್ದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕಷ್ಟಗಳೇನಿದೆ ನಿಮ್ಮನ್ನು ತಿಂತಾ ಇರುತ್ತೆ, ಭಾಳಷ್ಟು ಕಾಡುತ್ತೆ, ಹಿಂಡುತ್ತೆ, ನೋವನ್ನು ಕೊಡುತ್ತೆ. ಈ ಸಂಪೂರ್ಣ ಕಷ್ಟಗಳಿಂದ ಹೊರಗಡೆ ಬರಬೇಕಂದ್ರೆ ಈ 7 ಅರಳಿ ಎಲೆಗಳಿಂದ ಈ ತಂತ್ರ ಪರಿಹಾರವನ್ನು ಮಾಡಿ ಖಂಡಿತವಾಗಿ ಆ ಮಹಾಲಕ್ಷ್ಮೀ ದೇವಿಗೆ ಕೃಪೆಗೆ ನೀವು ಪಾತ್ರರಾಗ್ತೀರ. ಆ ದೈವ ಕೃಪೆಯಿಂದ ಆದಷ್ಟು ಬೇಗ ಬಂದಿರತಕ್ಕಂಥ ದಾರಿದ್ರ್ಯ ಅನ್ನೋದು ಹೋಗ್ಬಿಡುತ್ತೆ. ಕಷ್ಟ ದರಿದ್ರನೇ, ದಾರಿದ್ರ್ಯ ತೊಳಗಬೇಕಂದ್ರೆ ದೈವ ಅಂದರೆ ಮಹಾಲಕ್ಷ್ಮಿಯ ಶುಭ ಸಂಕೇತ ದೃಷ್ಟಿ ಬೀಳಬೇಕು. ಹಾಗಾಗಿ ಇದನ್ನು ಮಾಡಿ, ಶುಭ ಆಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಿ. ಶುಭ. ನಮಸ್ಕಾರ.